ಜಡಿಯವರೇ ನಮಸ್ಕಾರ. ಏನಿಲ್ಲ, ನಮ್ಮ RSK ಕುಸ್ನೂರಲ್ಲಿ ಅಲ್ಲಿ ಒಟ್ಟು ಬೀಜಗಳಿಲ್ಲ. ಹಾ, ಅದೇ ಮತ್ತು ಅದು RSK ಕುಸ್ನೂರ್ ಎಲ್ಲ ಕಡೆ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕಂದ್ರೆ ಅಂದ್ರೆ ಎಲ್ಲ ಡಿಮಾಂಡ್ ಇದೆ ಅಲ್ಲಿ. ಆಮೇಲೆ ಮತ್ತೊಂದು, ಇದು ಗೊಬ್ಬರ ಸಲುವಾಗಿ ಆ ಬ್ಯಾಂಕಿನವ್ರಲಿಂದ ಎಷ್ಟು ಕೊಡ್ತಾರೆ ಅಷ್ಟು ಇನ್ನೇನು ಕೊಟ್ರಲ್ಲ ಅವ್ರಿಗೆ ಬಲ್ಕಿದಲ್ಲಿ 2 ಬ್ಯಾಗ್ ಕೊಡ್ತಾ ಇದ್ದಾರಂತೆ, ಅವರನ್ನ 1 ಬ್ಯಾಗ್ ಕೊಡ್ತಾ ಇದ್ದಾರಂತೆ. ಫರ್ಟಿಲೈಸರ್ ಹೇಳ್ತಾ ಇದ್ದೀನಿ. ಹಾ 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 ಸ್ವಲ್ಪ ನೀವೇನ್ ಮಾಡ್ರಿ, ನೀವೇನ್ ಮಾಡ್ರಿ ಈಗ ಅದು ಬ್ಯಾಂಕಿನವ್ರಿಗಾಗ್ಲಿ ಅಥವಾ PKPS ದವ್ರಕ್ಕಿಂತನೂ ಜಾಸ್ತಿ ನಿಮ್ಗೆ ಗೊತ್ತಿರ್ತದೆ ಎಲ್ಲಿ ಡಿಮಾಂಡ್ ಅಂತ. ಆ ಡಿಮಾಂಡ್ ಏರಿಯಾದಾಗ ಆ ಬ್ಯಾಂಕಿನವರಿಗೆ PKPS ದವರಿಗೆ ಹೇಳಿ ನೀವು ಸ್ವಲ್ಪ ಇಂಡೆಂಟ್ ತಗೊಂಡು ಸಪ್ಲೈ ಮಾಡಿದ್ರೆ ರೈತರಿಗೆ ಆಟೋಮೆಟಿಕ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಸಪ್ಲೈ ಇದು ಅನುಕೂಲ ಆಗ್ತದೆ. ಅದು ಯಾವುದೇ ಕಾರಣಕ್ಕೆ ಬೀಜ ಮತ್ತು ಗೊಬ್ಬರ ತೊಂದರೆ ಆಗ್ಬಿಡ್ಬೇಡಿ, ಮತ್ತೆ ಆಮೇಲೆ ತಾರತಮ್ಯ ಆಗ್ಬಿಡ್ಬೇಡ್ರಿ. ಹಾ ಹಾ ಮಾಡ್ಬಿಡ್ಬೇಡ. ಸರಿ 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 ಓಕೆ. JK ನ್ಯೂಸ್ ಕನ್ನಡ, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ.